ಬಿಸಿನೀರಲ್ಲಿ ಸ್ನಾನ ಮಾಡಿ ದೇಹ ಮತ್ತೆ ಮನಸ್ಸನ್ನ ರಿಫ್ರೆಶ್ ಮಾಡ್ಕೊಳ್ಳೋಕೆ ಯಾರು ಇಷ್ಟಪಡಲ್ಲ. ಅದರಲ್ಲೂ ನಮಗೆ ಬೇಕಾದಂತಹ ಟೆಂಪರೇಚರ್ ಮತ್ತೆ ಬೇಕಾದಂತಹ ಟೈಮ್ಗೆ ಬಿಸಿನೀರು ಸಿಕ್ಕರೆ ವಾಹ್. ನ್ಯೂಟೆಕ್ ಸೋಲಾರ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ 1992ರಿಂದ ಇಲ್ಲಿವರೆಗೆ ಬಿಸಿ ನೀರನ್ನು ಒದಗಿಸೋದ್ರ ಜೊತೆಗೆ ಗ್ರಾಹಕರ ಇಚ್ಛೆಗೆ ಅನುಸಾರವಾಗಿ ಅಪ್ಗ್ರೇಡ್ ಆಗ್ತಾನೇ ಇದೆ. ನಿರಂತರ ಸಂಶೋಧನೆಯಿಂದ ನ್ಯೂಟೆಕ್ ಈಗ ಪ್ರಸ್ತುತಪಡಿಸ್ತಾ ಇದೆ ನ್ಯೂಟೆಕ್ ಡಿಜಿಟಲ್. ನ್ಯೂಟೆಕ್ ಡಿಜಿಟಲ್ ಸೋಲಾರ್ ವಾಟರ್ ಹೀಟರ್ನಲ್ಲಿ 2 ಪ್ರಮುಖ ಆಯಾಮಗಳಿವೆ. ಒಂದು ಹೈಬ್ರಿಡ್ ಕಾನ್ಸೆಪ್ಟ್, ಇನ್ನೊಂದು ರಿಟರ್ನ್ ಲೈನ್ ಕಾನ್ಸೆಪ್ಟ್. ಹೈಬ್ರಿಡ್ ಕಾನ್ಸೆಪ್ಟ್ ಅಂದರೆ ಏನು? ಸೋಲಾರ್ ಮತ್ತು ಕಡಿಮೆ ವಿದ್ಯುತ್ತನ್ನು ಬಳಸಿಕೊಂಡು ಸೆನ್ಸರ್ ಆಧಾರಿತವಾಗಿ ಬಿಸಿ ನೀರನ್ನು ತರುವಂತಹ ಒಂದು ವ್ಯವಸ್ಥೆ. ಈ ಸೋಲಾರ್ ವಾಟರ್ ಹೀಟರ್ನ ಸೆಟ್ಟಿಂಗ್ಸ್ನ ನಾವು 2 ಥರವಾಗಿ ಮಾಡ್ಬೋದು. ಮ್ಯಾನ್ಯುಯಲ್ ಆಗಿ ಇದರ ಸೆಟ್ಟಿಂಗ್ಸ್ನ ಮಾಡಬಹುದು ಮತ್ತು ನ್ಯೂಟೆಕ್ ಮೊಬೈಲ್ ಅಪ್ಲಿಕೇಶನ್ ಯೂಸ್ ಮಾಡಿ ಬ್ಲೂಟೂತ್ ಮುಖಾಂತರವಾಗಿ ಕೂಡ ಇದರ ಸೆಟ್ಟಿಂಗ್ಸ್ನ ನಾವು ಮಾಡಬಹುದು. ಸಾಮಾನ್ಯವಾಗಿ ನ್ಯೂಟೆಕ್ ಡಿಜಿಟಲ್ ಸೋಲಾರ್ ವಾಟರ್ ಹೀಟರ್ನಲ್ಲಿ ಫ್ಯಾಕ್ಟ್ರಿ ಸೆಟ್ಟಿಂಗ್ಸ್ ಆಗಿ 50 ಡಿಗ್ರಿ ಟೆಂಪರೇಚರ್ಗೆ ಇದನ್ನು ಸೆಟ್ ಮಾಡಲಾಗುತ್ತೆ. ಆದರೆ ಗ್ರಾಹಕರು 25 ಡಿಗ್ರಿ ಸೆಲ್ಸಿಯಸ್ನಿಂದ 75 ಡಿಗ್ರಿ ಸೆಲ್ಸಿಯಸ್ ತನಕ ತಮಗೆ ಬೇಕಾದಷ್ಟು ಟೆಂಪರೇಚರನ್ನು ಸೆಟ್ ಮಾಡ್ಕೋಬಹುದು. ಉದಾಹರಣೆಗೆ ನೀವು ನ್ಯೂಟೆಕ್ ಡಿಜಿಟಲ್ ಸೋಲಾರ್ ವಾಟರ್ ಹೀಟರ್ನ ಟೆಂಪರೇಚರನ್ನು 55 ಡಿಗ್ರಿ ಸೆಲ್ಸಿಯಸ್ಗೆ ಸೆಟ್ ಮಾಡಿ ಮತ್ತು ನಿಮ್ಮ ಸ್ನಾನದ ಸಮಯವನ್ನು ಬೆಳಗ್ಗೆ 6 ಗಂಟೆಗೆ ಸೆಟ್ ಮಾಡಿದ್ದಲ್ಲಿ ಹಿಂದಿನ ದಿನ ಮೋಡ ಅಥವಾ ಮಳೆಯಿಂದಾಗಿ ಬರೀ 45 ಡಿಗ್ರಿ ಸೆಲ್ಸಿಯಸ್ ಸಾಧಿಸೋಕ್ಕೆ ಸಾಧ್ಯ ಆಗಿದ್ರೆ, ಇನ್ನು ಉಳಿದ 10 ಡಿಗ್ರಿ ಸೆಲ್ಸಿಯಸ್ನ ವಿದ್ಯುತ್ ಶಕ್ತಿಯಿಂದ ಎಲೆಕ್ಟ್ರಿಕಲ್ ಹೀಟರ್ ಸಾಧಿಸುತ್ತೆ. ನಿಮ್ಮ ಸ್ನಾನದ ಸಮಯ 6 ಗಂಟೆಗೆ ಸರಿಯಾಗಿ 55 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನೀರು ರೆಡಿ ಇರುತ್ತೆ. ಸಾಮಾನ್ಯವಾಗಿ ಸೋಲಾರ್ ವಾಟರ್ ಹೀಟರ್ ಮತ್ತು ನಮ್ಮ ಮನೆಯ ಬಾತ್ರೂಮ್ನ ಟ್ಯಾಪ್ ಮಧ್ಯದಲ್ಲಿರುವಂತಹ ಬಿಸಿ ನೀರಿನ ಪೈಪ್ನಲ್ಲಿ ನೀರು ಹೊರಗಿನ ಕ್ಲೈಮೇಟ್ಗೆ ತಕ್ಕಂತೆ ತಣ್ಣಗಾಗಿರುತ್ತೆ. ಹಾಗಾಗಿ ಟ್ಯಾಪ್ ಆನ್ ಮಾಡಿದಾಗ ನಾವು 8ರಿಂದ 10 ಲೀಟರ್ನಷ್ಟು ನೀರನ್ನ ವೇಸ್ಟ್ ಮಾಡ್ತೀವಿ. ಈ ಸಮಸ್ಯೆನ ಪರಿಹರಿಸಿ ನ್ಯೂಟೆಕ್ ನ್ಯೂ ಟೆಕ್ನಾಲಜಿ ಮುಖಾಂತರ ಕಂಡುಹಿಡಿದಿರುವಂತಹ ಕಾನ್ಸೆಪ್ಟೇ ರಿಟರ್ನ್ ಲೈನ್ ಕಾನ್ಸೆಪ್ಟ್. ಇದನ್ನು ಉಪಯೋಗಿಸ್ಕೊಂಡು ನಾವು ಟ್ಯಾಪ್ ಆನ್ ಮಾಡಿದ ಕೂಡಲೇ ನಮಗೆ ಬಿಸಿ ನೀರು ದೊರಕುತ್ತೆ. ಮೇನ್ ಸ್ವಿಚಸ್ ಆಫ್ ಆಗಿದೆ ಅಂತ ಖಚಿತಪಡಿಸಿಕೊಂಡು ಸೋಲಾರ್ ಟ್ಯಾಂಕ್ನ ಹೊರಗೆ ಒದಗಿಸಲಾದ ವಿದ್ಯುತ್ ತಂತಿಗಳನ್ನು ಸರಿಯಾಗಿ ಜೋಡಿಸಿ, ಕೆಂಪು ವೈರನ್ನು ಫೇಸ್ಗೆ, ಕಪ್ಪು ವೈರನ್ನು ನ್ಯೂಟ್ರಲ್ಗೆ ಮತ್ತು ಹಸಿರು ವೈರನ್ನು ಅರ್ಥಿಂಗ್ಗೆ 2.5 ಸ್ಕ್ವೇರ್ mm ವೈರ್ನ ಯೂಸ್ ಮಾಡಿ AH ಲೈನ್ಗೆ ಕನೆಕ್ಟ್ ಮಾಡಬೇಕು. ಮೋಟಾರ್ ಮತ್ತು ಸೋಲಾರ್ ಟ್ಯಾಂಕ್ನ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಮಾಡುವಾಗ ಕಡ್ಡಾಯವಾಗಿ ಮೇನ್ ಪವರ್ ಸ್ವಿಚಸ್ನ ಆಫ್ ಮಾಡಿರಬೇಕು. ರಿಟರ್ನ್ ಲೈನ್ನ ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್ ಕನೆಕ್ಷನ್ ಕಂಪ್ಲೀಟ್ ಆಗಿದೆ. ಈಗ ಮೇನ್ ಸ್ವಿಚ್ಗಳನ್ನು ಆನ್ ಮಾಡಿ LCD ಡಿಸ್ಪ್ಲೇಯಲ್ಲಿ ಬರ್ತಾ ಇರುವಂತಹ ಮೆಸೇಜ್ಗಳನ್ನು ನೋಡಿ. ವೆಲ್ಕಮ್ ಮೆಸೇಜ್, ಡೇಟ್ ಮತ್ತು ಟೈಮ್, ವರ್ಕಿಂಗ್ ಅವರ್ಸ್, ಟ್ಯಾಂಕ್ ಸ್ಟೇಟಸ್ ಮತ್ತು ಪೈಪ್ ಸ್ಟೇಟಸ್. ನೀವು ಟೆಂಪರೇಚರ್ ಮತ್ತು ಟೈಮನ್ನು ಚೇಂಜ್ ಮಾಡೋದಕ್ಕೆ ಈ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು. ಇಲ್ಲಿ W ಅಂದರೆ ಮ್ಯಾನ್ಯುಯಲ್ ಮೋಡ್, B ಅಂದರೆ ಬ್ಲೂಟೂತ್ ಮೋಡ್. ನೀವು ಮ್ಯಾನ್ಯುಯಲ್ ಮೋಡನ್ನು ಆಯ್ಕೆ ಮಾಡೋದಕ್ಕೆ ಕೈ ಕಡೆಗೆ ಸ್ಲೈಡ್ ಸ್ವಿಚ್ಚನ್ನು ಸ್ಲೈಡ್ ಮಾಡಿ. ಬ್ಲೂಟೂತ್ ಮೋಡನ್ನು ಆಯ್ಕೆ ಮಾಡೋಕ್ಕೆ ಬ್ಲೂಟೂತ್ ಚಿಹ್ನೆ ಕಡೆಗೆ ಸ್ಲೈಡ್ ಸ್ವಿಚ್ಚನ್ನು ಸ್ಲೈಡ್ ಮಾಡಿ. ಸೋಲಾರ್ ವಾಟರ್ ಹೀಟರ್ನ ಟೈಮ್ ಮತ್ತು ಟೆಂಪ್ರೇಚರ್ ಹಾಗೂ ರಿಟರ್ನ್ ಲೈನ್ನ ಟೈಮ್ ಮತ್ತು ಟೆಂಪ್ರೇಚರ್ ಹೇಗೆ ಸೆಟ್ ಮಾಡೋದು ನೋಡೋಣ ಬನ್ನಿ. ಮ್ಯಾನ್ಯುಯಲ್ ಮೋಡ್ನಲ್ಲಿ ಸೆಟ್ ಮಾಡೋದಕ್ಕೆ ಡಿಸ್ಪ್ಲೇಯಲ್ಲಿ W ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ TCSನ ಮುಂಭಾಗದಲ್ಲಿರುವಂತಹ ಸೆಟ್ ಬಟನನ್ನು ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ಪ್ರೆಸ್ ನಾಬ್ ಟು ಅಪ್ಡೇಟ್ ಸೆಟ್ಟಿಂಗ್ಸ್ ಸಂದೇಶವನ್ನು ತೋರಿಸುತ್ತದೆ. ಸೆಟ್ ಬಟನ್ ಅನ್ನು ತಕ್ಷಣವೇ ಬಿಡಿ, ಮತ್ತೆ ಪ್ರೆಸ್ ಮಾಡಿ ಬಿಡಿ. ಅದರ ನಂತರ ಸೆಟ್ಟಿಂಗ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ. ನಂತರ ಸೆಟ್ ಟ್ಯಾಂಕ್ ಟೆಂಪರೇಚರ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ಟ್ಯಾಂಕ್ನ ಟೆಂಪರೇಚರನ್ನು ಸೆಟ್ ಮಾಡಬಹುದು. ಟೆಂಪರೇಚರ್ ಹೆಚ್ಚಕ್ಕೆ ಅಪ್ ಬಟನ್ ಪ್ರೆಸ್ ಮಾಡಿ, ಟೆಂಪರೇಚರ್ ಕಡಿಮೆ ಮಾಡೋಕ್ಕೆ ಡೌನ್ ಬಟನ್ ಪ್ರೆಸ್ ಮಾಡಿ. ಸೆಟ್ಟಿಂಗ್ಸ್ ಮಾಡಾದಮೇಲೆ ಸೆಟ್ ಬಟನ್ನ ಒಮ್ಮೆ ಪ್ರೆಸ್ ಮಾಡಿ ಬಿಡಿ.
ನಂತರ ಸೆಟ್ ಪೈಪ್ ಟೆಂಪರೇಚರ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ರಿಟರ್ನ್ ಲೈನ್ನ ಟೆಂಪರೇಚರ್ ಸೆಟ್ ಮಾಡಬಹುದು. ಟೆಂಪರೇಚರ್ ಜಾಸ್ತಿ ಮಾಡೋದಕ್ಕೆ ಅಪ್ ಬಟನ್ ಪ್ರೆಸ್ ಮಾಡಿ, ಟೆಂಪರೇಚರ್ ಕಡಿಮೆ ಮಾಡೋದಕ್ಕೆ ಡೌನ್ ಬಟನ್ ಪ್ರೆಸ್ ಮಾಡಿ. ಸೆಟ್ಟಿಂಗ್ಸ್ ಮಾಡಾದಮೇಲೆ ಸೆಟ್ ಬಟನ್ನ ಒಮ್ಮೆ ಪ್ರೆಸ್ ಮಾಡಿ ಬಿಡಿ. ನಂತರ ಸೆಟ್ ಸ್ಟಾರ್ಟ್ ಟೈಮ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ಸ್ಟಾರ್ಟ್ ಟೈಮ್ನ ಸೆಟ್ ಮಾಡಬಹುದು. ಟೈಮ್ನ ಜಾಸ್ತಿ ಮಾಡೋದಕ್ಕೆ ಅಪ್ ಬಟನ್ ಪ್ರೆಸ್ ಮಾಡಿ, ಟೈಮ್ನ ಕಡಿಮೆ ಮಾಡೋದಕ್ಕೆ ಡೌನ್ ಬಟನ್ ಪ್ರೆಸ್ ಮಾಡಿ. ಸೆಟ್ಟಿಂಗ್ಸ್ ಮಾಡಾದಮೇಲೆ ಸೆಟ್ ಬಟನ್ನ ಒಮ್ಮೆ ಪ್ರೆಸ್ ಮಾಡಿ ಬಿಡಿ. ನಂತರ ಸೆಟ್ ಎಂಡ್ ಟೈಮ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ಎಂಡ್ ಟೈಮನ್ನ ಸೆಟ್ ಮಾಡಬಹುದು. ಟೈಮ್ನ ಹೆಚ್ಚಿಸೋಕ್ಕೆ ಅಪ್ ಬಟನ್ನ ಪ್ರೆಸ್ ಮಾಡಿ, ಟೈಮ್ನ ಕಡಿಮೆ ಮಾಡೋದಕ್ಕೆ ಡೌನ್ ಬಟನ್ನ ಪ್ರೆಸ್ ಮಾಡಿ. ಸೆಟ್ಟಿಂಗ್ಸ್ ಮಾಡಾದಮೇಲೆ ಸೆಟ್ ಬಟನ್ನ ಒಮ್ಮೆ ಪ್ರೆಸ್ ಮಾಡಿ ಬಿಡಿ. ಕೊನೆಗೆ ಸೆಟ್ಟಿಂಗ್ಸ್ ಡನ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ಎಲ್ಲ ಸೆಟ್ಟಿಂಗ್ಗಳು ಆಗಿವೆ ಅಂತ ಅರ್ಥ. ಮೊಬೈಲ್ ಆ್ಯಪ್ ಮುಖಾಂತರ ಸೆಟ್ಟಿಂಗ್ಸ್ ಮಾಡೋದಕ್ಕೆ ಟ್ಯಾಂಕ್ ಮೇಲಿರುವಂತಹ QR ಕೋಡ್ನ ಸ್ಕ್ಯಾನ್ ಮಾಡಿ. ನ್ಯೂಟೆಕ್ ಸೋಲಾರ್ ಆ್ಯಪ್ನ ಲಿಂಕ್ ಬರುತ್ತೆ, ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಆದ ನಂತರ ಆ್ಯಪ್ನ ಓಪನ್ ಮಾಡಿ. ಬ್ಲೂಟೂತ್ ಆಫ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ಬ್ಲೂಟೂತನ್ನು ಅಲೌ ಮಾಡಿ. ನ್ಯೂಟೆಕ್ ಡಿವೈಸನ್ನು ಹುಡುಕೋಕೆ ಡಿಸ್ಕವರ್ ಮೇಲೆ ಕ್ಲಿಕ್ ಮಾಡಿ. ನ್ಯೂಟೆಕ್ ಡಿವೈಸ್ ಹುಡುಕಿ ಅದನ್ನು ಲಿಂಕ್ ಮಾಡಲು ಕ್ಲಿಕ್ ಮಾಡಿ. 1 2 3 4 ಪಾಸ್ವರ್ಡ್ ಹಾಕಿ ಪೇರ್ ಮಾಡಿ. ಕನೆಕ್ಟ್ ಮಾಡೋದಕ್ಕೆ ಪೇರ್ಡ್ ಲಿಸ್ಟಲ್ಲಿ ನ್ಯೂಟೆಕ್ ಡಿವೈಸನ್ನು ಹುಡುಕಿ ಕ್ಲಿಕ್ ಮಾಡಿ. ಈಗ ನ್ಯೂಟೆಕ್ ಬ್ಲೂಟೂತ್ ಡಿವೈಸ್ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಆಗಿರುತ್ತೆ ಮತ್ತು ಎಲ್ಲ ಸೆಟ್ಟಿಂಗ್ಸ್ನ ತೋರಿಸ್ತಾ ಇರುತ್ತೆ. ಸ್ಟಾರ್ಟ್ ಟೈಮ್ನ ಸೆಲೆಕ್ಟ್ ಮಾಡೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ, ಗಂಟೆ ಮತ್ತು ನಿಮಿಷನ ಸೆಲೆಕ್ಟ್ ಮಾಡಿ, ಓಕೆ ಮಾಡಿ, ಮತ್ತು ಸೆಟ್ ಟೈಮ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಂಡ್ ಟೈಮ್ನ ಸೆಟ್ ಮಾಡೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ, ಗಂಟೆ ಮತ್ತು ನಿಮಿಷನ ಸೆಲೆಕ್ಟ್ ಮಾಡಿ, ಓಕೆ ಕ್ಲಿಕ್ ಮಾಡಿ, ನಂತರ ಸೆಟ್ ಟೈಮ್ನ ಕ್ಲಿಕ್ ಮಾಡಿ. ಟ್ಯಾಂಕ್ನ ಟೆಂಪರೇಚರ್ ಹೆಚ್ಚು ಅಥವಾ ಕಡಿಮೆ ಮಾಡೋದಕ್ಕೆ ಸೆಟ್ ಟ್ಯಾಂಕ್ ಟೆಂಪರೇಚರ್ನ ಸ್ಲೈಡ್ ಮಾಡಿ, ಮತ್ತು ಸೆಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ರಿಟರ್ನ್ ಲೈನ್ನ ಟೆಂಪರೇಚರ್ ಹೆಚ್ಚು ಅಥವಾ ಕಡಿಮೆ ಮಾಡೋದಕ್ಕೆ ಸೆಟ್ ಪೈಪ್ ಟೆಂಪರೇಚರ್ನ ಸ್ಲೈಡ್ ಮಾಡಿ, ಸೆಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ಎಲ್ಲ ಸೆಟ್ಟಿಂಗ್ಸ್ ಕಂಪ್ಲೀಟ್ ಆಗಿವೆ. ಆ್ಯಪ್ನಲ್ಲಿ ನಿಮ್ಮ ಟ್ಯಾಂಕ್ನ ರಿಯಲ್ ಟೈಮ್ ಟೆಂಪರೇಚರ್ನ ನೋಡ್ಬೋದು. ರಿಟರ್ನ್ ಲೈನ್ನ ಪ್ಲಂಬಿಂಗ್ ಮತ್ತು ಅದರ ಎಲೆಕ್ಟ್ರಿಕಲ್ ಕನೆಕ್ಷನ್ನ ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಸೋಲಾರ್ ಟ್ಯಾಂಕ್ನ ಹಾಟ್ ವಾಟರ್ ಲೈನ್ ಎಲ್ಲ ಬಾತ್ರೂಮ್ಗಳಿಗೂ ಕನೆಕ್ಟ್ ಆಗಿರುತ್ತೆ. ನಾವು ಕೊನೆಯ ಬಾತ್ರೂಮ್ನ ಹತ್ತಿರ ಸೆನ್ಸರನ್ನು ಅಳವಡಿಸಬೇಕು. ನಂತರ ಪೈಪ್ನ ಮುಂದುವರಿಸಿ ಮೋಟರ್ನ ಇನ್ಲೆಟ್ಗೆ ಕನೆಕ್ಟ್ ಮಾಡಬೇಕು. ಆನಂತರ ಮೋಟರ್ನ ಔಟ್ಲೆಟನ್ನು ಸೋಲಾರ್ ಟ್ಯಾಂಕ್ನ ಕೋಲ್ಡ್ ವಾಟರ್ ಇನ್ಲೆಟ್ ಅಥವಾ ಸಂಪ್ಗೆ ಕನೆಕ್ಟ್ ಮಾಡಬೇಕು. ನಾವು ಸೆಟ್ ಮಾಡಿರುವಂತಹ ಟೈಮ್ ಮತ್ತು ಟೆಂಪರೇಚರ್ಗೆ ಅನುಸಾರವಾಗಿ ಸೆನ್ಸರ್ ಆಪರೇಟ್ ಆಗಿ ಔಟ್ಲೆಟ್ನಲ್ಲಿರುವಂತಹ ತಣ್ಣೀರು ಟ್ಯಾಂಕ್ಗೆ ಅಥವಾ ಸಂಪ್ಗೆ ಹೋಗುತ್ತೆ. ಸೋಲಾರ್ನಲ್ಲಿ ಬಿಸಿಯಾದಂತಹ ನೀರು ಔಟ್ಲೆಟ್ ಪೈಪ್ನಲ್ಲಿ ಸೇರ್ಪಡೆ ಆಗುತ್ತೆ. ನಾವು ಟ್ಯಾಪ್ ಆನ್ ಮಾಡಿದ ಕೂಡಲೇ ನಮಗೆ ಬೇಕಾದಂತಹ ಟೆಂಪರೇಚರ್ನ ಬಿಸಿ ನೀರು ಇಮಿಡಿಯೇಟ್ ಆಗಿ ದೊರಕುತ್ತೆ. ಮೋಟರ್ನ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಮಾಡುವ ಮುನ್ನ ಮೇನ್ ಸ್ವಿಚಸ್ ಆಫ್ ಆಗಿರಬೇಕು. ಸೋಲಾರ್ ಟ್ಯಾಂಕ್ನ ಹೀಟರ್ ಕ್ಯಾಪ್ನಲ್ಲಿ ಒಂದು ರೆಡ್ ಕಲರ್ ವೈರ್ ಇರುತ್ತೆ, ಅದು ಮೋಟರ್ನ ಫೇಸ್ ಆಗಿರುತ್ತೆ. ಮತ್ತು ನ್ಯೂಟ್ರಲ್ನ ಸ್ವಿಚ್ಚಿಂದ ತೆಗೆದುಕೊಂಡು ಮೋಟರ್ಗೆ ಕನೆಕ್ಟ್ ಮಾಡು. ಸೊ ನ್ಯೂಟೆಕ್ ಡಿಜಿಟಲ್ ಸೋಲಾರ್ ವಾಟರ್ ಹೀಟರ್ನ ಹೈಬ್ರಿಡ್ ಕಾನ್ಸೆಪ್ಟ್ ಮತ್ತು ರಿಟರ್ನ್ ಲೈನ್ ಕಾನ್ಸೆಪ್ಟ್, ಅದರ ಇನ್ಸ್ಟಾಲೇಷನ್ ಮತ್ತು ಅದರ ಸೆಟ್ಟಿಂಗ್ಸ್, ಇದು ಎಲ್ಲದರ ಬಗ್ಗೆನೂ ನೀವು ತಿಳ್ಕೊಂಡಿದ್ದೀರಾ. ಇನ್ಯಾಕ್ ತಡ? ನಿಮಗೆ ಬೇಕಾದ ಸಮಯಕ್ಕೆ ಬೇಕಾದಷ್ಟು ಬಿಸಿ ನೀರು, ಯಾವಾಗಲೂ ಫ್ರೆಶ್ ಆಗಿರಿ.